ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೊಂತಾ ಇದ್ದೀನಿ. ನಾನಿವತ್ತು ಡೈಲಿ ಬ್ಲಾಗ್ನ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ವೇಟ್ ಲಾಸ್ ಜರ್ನಿಯಲ್ಲಿ ಡೇ 24 6 ಡೇ ವೇಟ್ ಲಾಸ್ ಚಾಲೆಂಜಲ್ಲಿ. ಸೊ ಇವತ್ತು ಬೆಳಗ್ಗೆನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ಸ್ಯಾಟರ್ಡೆ. ಸೊ ಇವಾಗ ಬೆಳಗ್ಗೆ ಇವತ್ತು ನಾವು ವೀಕೆಂಡ್ ಅಂದರೆ ಸ್ವಲ್ಪ ಎದ್ದೇಳೋದು ಲೇಟ್ ಆಗಿತ್ತು. ಅಂದರೆ ಲೇಟ್ ಮೀನ್ಸ್ ಇವಾಗ 9:30 ಆಗ್ತದೆ. ಇವಾಗಿತ್ತು ನಾನು ಫಸ್ಟ್ ಡ್ರಿಂಕ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ನಿಮಗೆ ಗೊತ್ತು, ಇವಾಗ ನಾನು ಜೀರಾ ಆ್ಯಂಡ್ ಅಜ್ವೈನ್ ವಾಟರ್ನ ರೆಗ್ಯುಲರಾಗಿ ತೊಗೊತಾ ಇದ್ದೀನಿ ಖಾಲಿ ಹೊಟ್ಟೆಗೆ. ಅದನ್ನೇ ಇವಾಗ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಸೊ ನಾನಿಲ್ಲಿ 2 ಗ್ಲಾಸ್ ಅಷ್ಟು ನೀರು ಇಟ್ಟಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, ಹಾಗೆಯೇ 1 ಟೇಬಲ್ ಸ್ಪೂನ್ ಅಷ್ಟು ಅಜ್ವೈನ್ ಹಾಕ್ಕೊಂಡು, ಸೊ ಅದು ಒಂದು ಲೋಟ ಬರೋ ತನಕ ಚೆನ್ನಾಗಿ ಕುದಿಸ್ಬಿಟ್ಟು ತಗೊತೀನಿ. ಸೊ ಇದನ್ನು ತಗೊಳ್ಳೋದ್ರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ, ಹಾಗೆಯೇ ಮೆಟಾಬಾಲಿಸಮ್ನ ಇನ್ಕ್ರೀಸ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಫುಲ್ ಡೇ ಆ್ಯಕ್ಟಿವ್ ಆಗಿರ್ಬೋದು. ಹಾಗಾಗಿ ಬೆಳಗ್ಗೆನೇ ಒಂದು ಬೆಸ್ಟ್ ಡ್ರಿಂಕ್ನ ತಗೊಳ್ಳೋದು ಖಾಲಿ ಹೊಟ್ಟೆಗೆ ಅದು ಒಂದು ಗುಡ್ ಅಭ್ಯಾಸ ಅಂತಲೇ ಹೇಳ್ಬೋದು. ನನಗೆ ಅದರಿಂದ ತುಂಬಾ ಚೇಂಜಸ್ ಆಗಿದೆ. ನೀವು ಕೂಡ ಬೆಳಗ್ಗೆ ಹೊತ್ತು ಅಟ್ಲೀಸ್ಟ್ ಬೇರೆ ಏನೂ ತೊಗೊಳಕ್ಕಾಗಲ್ಲ ಅಂದರೆ ಬೆಚ್ಚಗಿರೋ ನೀರನ್ನಾರು ತೊಗೊಳ್ಳಿ. ಸೊ ಅದರಿಂದ ನಿಮ್ಮ ಡೈಜೆಷನ್ ಟ್ರ್ಯಾಕ್ನ ಇಂಪ್ರೂವ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ನಾನು ನನ್ನ ಇವತ್ತಿನ ಡೇನ ಅಜ್ವೈನ್ ನಾನು ಜೀರಾ ವಾಟರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದನ್ನು ಕುಡಿಯೋದ್ರಿಂದ ನಾನು ಮುಂಚೆನೇ ಹೇಳ್ದಂಗೆ ಸೊ ಏನು ನಿಮ್ಮದು ಹೊಟ್ಟೆದು ವಿಸರಲ್ ಫ್ಯಾಟ್ ಇರುತ್ತೆ, ಅದು ಕೂಡ ಕಮ್ಮಿ ಆಗೋಕ್ಕೆ ತುಂಬಾ ಹೆಲ್ಪ್ ಆಗಿದೆ. ನನ್ನ ಅದು ಒಂದು ಸ್ವಲ್ಪ ಕಮ್ಮಿ ಆಗ್ತಾ ಇದೆ, ಹಾಗಾಗಿ ನನಗೆ ರಿಸಲ್ಟ್ ಸಿಗ್ತಾ ಇದೆಯಲ್ಲ. ಸೊ ಹಾಗಾಗಿ ಅದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಇವತ್ತಿನ ಬ್ರೇಕ್ಫಾಸ್ಟ್ ಏನು ಮಾಡ್ಕೊತೀನಿ ಎಲ್ಲ ಅದನ್ನು ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸ್ತೀನಿ. ಹಾಗೆ ಕೊನೆವರೆಗೂ ವಿಡಿಯೋನ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ಮನೇಲಿರೋರಿಗೆಲ್ಲ ಟಿಫನ್ನ ಮಾಡ್ತಾ ಇದ್ದೀನಿ. ಸೊ ಕ್ಯೂಟಿಗೆ ಇವತ್ತು ರೊಟ್ಟಿ ಬೇಕಂತೆ, ಅಕ್ಕಿ ರೊಟ್ಟಿ. ಹಾಗಾಗಿ ನಾನು ಸೌತೆಕಾಯಿ ಅಕ್ಕಿ ರೊಟ್ಟಿನ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಈ ಬೇಸಿಗೆಗೆ ಸೌತೆಕಾಯಿ ಅಕ್ಕಿ ರೊಟ್ಟಿ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಒಂದು ಸೌತೆಕಾಯಿ ಹಾಗೆ ಕ್ಯಾರೆಟ್ ಸೊ ಇದನ್ನು ಹಾಕಿ ಮಾಡ್ತೀನಿ. ಇಲ್ಲಾಂದರೆ ಸೌತೆಕಾಯಿ ಇಲ್ಲಾಂದರೆ ಮೂಲಂಗಿ ಕೂಡ ಹಾಕ್ಬೋದು. ಮೂಲಂಗಿ ಇದ್ರ ರೊಟ್ಟಿ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನಿವತ್ತು ಸೌತೆಕಾಯಿ ಇತ್ತೊಂದು ಅದನ್ನೇ ಹಾಕ್ಬಿಟ್ಟು ರೊಟ್ಟಿನ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ಇಲ್ಲೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ರೊಟ್ಟಿಗೆ ಕಲಸೋದಕ್ಕೆ ಬಿಸಿ ನೀರು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಬನ್ನಿ ನಾನು ಹೇಗೆ ಸೌತೆಕಾಯಿ ರೊಟ್ಟಿನ ಮಾಡ್ತೀನಿ ಅದನ್ನು ತೋರಿಸ್ತೀನಿ. ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ 1 ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನ ತೊಗೊತಾ ಇದ್ದೀನಿ. ಹಾಗೆಯೇ 1-2 ದಪ್ಪ ಈರುಳ್ಳಿನ ಸಣ್ಣ ಕಟ್ ಮಾಡಿರೋದು, ಸೊ ಅದನ್ನು ಹಾಕ್ಕೊತಾ ಇದ್ದೀನಿ. ದಪ್ಪ ಕಟ್ ಮಾಡಿದರೆ ಆಮೇಲೆ ರೊಟ್ಟಿ ಎಲ್ಲ ತಟ್ಟೋದಕ್ಕೆ ಕಷ್ಟ ಆಗುತ್ತೆ, ಹಾಗಾಗಿ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ 1 ಸೌತೆಕಾಯಿನ ತುರಿದಿದ್ದೀನಿ. ಸೊ 1 ಕ್ಯಾರೆಟು ತುರ್ಕೊಂಡಿದ್ದೀನಿ. ಇಲ್ಲಾಂದರೆ ನೀವು ಫುಲ್ ಸೌತೆಕಾಯಿನೇ ಹಾಕ್ಬಿಟ್ಟು ಮಾಡ್ಬೋದು, ಅದು ಚೆನ್ನಾಗಿರುತ್ತೆ ಟೇಸ್ಟು. ನಾನು ಸ್ವಲ್ಪ ಮಿಕ್ಸ್ ಟೇಸ್ಟ್ ಇದ್ದರೆ ತುಂಬ ಈ ಮಸಾಲೆ ರೊಟ್ಟಿ ಥರ ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ನಾನು ಈ ಥರ ಮಾಡ್ತಾಯಿದ್ದೀನಿ. 1 ಕ್ಯಾರೆಟು 1 ಸೌತೆಕಾಯಿ ಎರಡೂ ತುರ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊತಾ ಇದ್ದೀನಿ. ಸೊ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಇದೆ, ಸಬ್ಬಕ್ಕಿ ಸೊಪ್ಪು ಅದೆಲ್ಲ ಹಾಕ್ಕೊಂಡು ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆಯೇ 1 ದೊಡ್ಡ ಸ್ಪೂನಷ್ಟು ನಾನಿಲ್ಲಿ ವೈಟ್ ಎಳ್ಳು ಬರುತ್ತಲ್ಲ, ಎಳ್ಳು ಅದನ್ನು ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಉಪ್ಪು ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿಲ್ಲ. ಸೊ ಆಮೇಲಿಂದ ನಾನು ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊತೀನಿ, ಏಕೆಂದರೆ ನನ್ನ ಮಕ್ಕಳೆಲ್ಲ ತಿಂತಾರೆ ಅಂತ ನಾನು ನಡುವೆ ಹಸಿರು ಮೆಣಸಿನ್ಕಾಯಿನ ಅಡುಗೆಗೆ ಹಾಕೋದು ಸ್ವಲ್ಪ ಕಮ್ಮಿ ಮಾಡಿದ್ದೀನಿ. ಈ ಥರದಕ್ಕೆಲ್ಲ ಹಾಕೋದನ್ನು ಸ್ವಲ್ಪ ಕಮ್ಮಿ ಮಾಡಿಬಿಟ್ಟಿದ್ದೀನಿ. ಮಾಮೂಲಿ ಮನೆಯಲ್ಲೇ ಚಿಲ್ಲಿ ಒಣಮೆಣ್ಸಿನ್ಕಾಯಿ ಇರುತ್ತಲ್ಲ ಅದನ್ನು ಜಸ್ಟ್ ಡ್ರ್ ಮಾಡಿಬಿಟ್ಟು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಚಿಲ್ಲಿ ಫ್ಲೇಕ್ಸ್ ಥರ ಮನೆಯಲ್ಲೇ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಇವಾಗ ನಾನು ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಎಲ್ಲದಕ್ಕೂ. ಇಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಆಮೇಲೆ 1/2 ಟೇಬಲ್ ಸ್ಪೂನಷ್ಟು ನಾನು ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ, ಯಾಕೆಂದರೆ ಇದು ಸ್ವಲ್ಪ ಖಾರ ಜಾಸ್ತಿ ಇದೆ, ಹಾಗಾಗಿ ಅದನ್ನು ಹಾಕ್ಕೊಂಡೆ. ಹಾಗೆ ನೀರು ಅಜ್ವೈನು ನಾನು ಹಾಕಬೇಕಾಗಿತ್ತು,
ಆಯಿತು. ಹೆಂಗಿದ್ರು ನಾನು ಬೆಳಗ್ಗೆ ಬಿಸಿನೀರು ಕಾಯಿಸ್ಕೊಂಡಿದ್ದಲ್ಲ, ಅದರಲ್ಲೇ ಅಜ್ವಾಯಿನ್ ಇತ್ತಲ್ಲ, ಸೊ ಬಿಸಿನೀರು ಅದಕ್ಕೆ ಹಾಕ್ಕೊಂಡು ಕಾಯಿಸ್ಕೊಂಡೆ. ಅಜ್ವಾಯಿನ್ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಅಜ್ವಾಯಿನ್ ಆದರೂ ಹಾಕ್ಕೋಬೋದು. ಅನಿಗೆ ಜೀರಿಗೆ ಸ್ಮೆಲ್ ಇಷ್ಟ ಆಗಲ್ಲ, ಅದಕ್ಕೆ ನಾನು ಜೀರಿಗೆನ ಹಾಕಲ್ಲ ನಾನು ರೊಟ್ಟಿಗೆ. ಸೊ ಅಜ್ವಾಯಿನ್ ಆದರೆ ಅವರು ತಿಂತಾರೆ. ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು, ಜೀರಿಗೆ ಮತ್ತು ಅಜ್ವಾಯಿನ್ ಎಲ್ಲ ಹಾಕೋದ್ರಿಂದ. ಬಟ್ ಏನಿವೆ ಅವ್ರಿಗೆ ಇಷ್ಟ ಇಲ್ವಲ್ಲ, ಹಾಗಾಗಿ ನಾನು ಅಜ್ವಾಯಿನ್ನ ಜಸ್ಟ್ ಹಿಂಗೆ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಅದನ್ನೇ ಹಾಕ್ಕೊಂಡೆ. ಹಾಗೆ ಹಿಟ್ಟನ್ನ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಲಿಸ್ಬೇಕು. ಕಲಿಸಿದ್ರೇ ರೊಟ್ಟಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಎಲ್ಲೋ ಅಂಟ್ಕೊಳ್ಳೋದಾಗಲಿ ಕಿತ್ತೋಗೋದಾಗಲಿ ಅದೆಲ್ಲ ಆಗಲ್ಲ. ಸೊ ಹಿಟ್ಟನ್ನ ಅದರಲ್ಲಿ ನಾನು ಬಿಸಿನೀರು ಹಾಕ್ಕೊಂಡಿದ್ದೆನಲ್ಲ, ಬಿಸಿನೀರು ಹಾಕಿ ಹಿಟ್ಟನ್ನ ಕಲಸಿ 1-2 ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಡೋಣ. ಸೊ ನಾನಿಲ್ಲ ಅದಕ್ಕೆ ಕಡಲೆಬೀಜದ ಚಟ್ನಿ ಮಾಡ್ಕೊತಾ ಇದ್ದೀನಿ. ಸೊ ಇದಕ್ಕೆ ಒಳ್ಳೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಕಡಲೆಬೀಜದ ಚಟ್ನಿ. ಸೊ ನಾನಿಲ್ಲಿ ಒಂದು ಸ್ವಲ್ಪ ಕಡಲೆಬೀಜ ತೊಗೊಂಡು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಒಂದು 5-6 ಎಸ್ಲು ಬೆಳ್ಳುಳ್ಳಿ ಕೂಡ ಹಾಕ್ಕೊತಾ ಇದ್ದೀನಿ. ಸೊ ನೀವು ಇದನ್ನು ಆಯಿಲಲ್ಲಿ ಬೇಕಾದರೂ ಮಾಡ್ಕೊಬೋದು, ಇಲ್ಲ ಹಾಗೇನಾದರೂ ಡ್ರೈ ರೋಸ್ಟ್ ಮಾಡ್ಕೊಬೋದು. ಹಾಗೆಯೇ ಖಾರಕ್ಕೆ ತಕ್ಕಷ್ಟು ಒಣಮೆಣ್ಸಿನ್ಕಾಯಿ ಕೂಡ ಹಾಕ್ಕೊತಾ ಇದ್ದೀನಿ. ಇಲ್ಲೂ ಅಷ್ಟೇ ಆಪ್ಷನಲ್, ಹಸಿರು ಮೆಣಸಿನ್ಕಾಯಿ ಕೂಡ ನೀವು ಯೂಸ್ ಮಾಡ್ಬೋದು. ಸೊ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸೊ ಅದನ್ನು ಮತ್ತೆ ಜಾರಿಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ನಾನು. ಇದ್ರದ್ದು ಚಟ್ನಿ ತುಂಬ ಚೆನ್ನಾಗಿರುತ್ತೆ, ಕಡಲೆಬೀಜದ ಚಟ್ನಿ. ಇಲ್ಲಾಂದರೆ ಕಡಲೆಬೀಜ ನಿಮ್ಗೆ ಇಷ್ಟ ಆಗಲ್ಲ ಅಂದರೆ ಸೊ ಕಡಲೆಪಪ್ಪು ಕೂಡ ಮಾಡ್ಕೋಬೋದು. ಬಟ್ ಎಲ್ಲದಕ್ಕಿಂತ ಕಡಲೆಬೀಜದ ಚಟ್ನಿನೇ ತುಂಬ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅನಿಸುತ್ತೆ ನನಗೆ ಇದಕ್ಕೆ. ಅದಾದಮೇಲೆ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಜಾಸ್ತಿ ಹಾಕ್ಕೊಂಡು ಸೊ ಸಾಲ್ಟ್, ಸೊ ಚಟ್ನಿಗೆ ಎಷ್ಟು ಬೇಕು ನೋಡಿ ಅಷ್ಟನ್ನು ಸಾಲ್ಟನ್ನ ಹಾಕ್ಕೊಂಡು ಸೊ ಒಂದು ಸ್ವಲ್ಪ ವಾಟರ್ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಒಳ್ಳೆ ಚಟ್ನಿ ರೆಡಿ ಆಗುತ್ತೆ. ಸೊ ಈ ಚಟ್ನಿನ ನೀವು ರೈಸ್ ಜೊತೆ ಬೇಕಾದ್ರೂ ತಿನ್ಬೋದು, ಈಗ ರೊಟ್ಟಿ ಜೊತೆ ಬೇಕಾದ್ರೂ ತಿನ್ಬೋದು. ಸೊ ಇವಾಗ ನಾನು ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ಆಲ್ರೆಡಿ ಒಂದು 5 ನಿಮಿಷ ಹಿಟ್ಟು ನೆಂದಿದೆ. ಸೊ ಹಿಟ್ಟು ನೆಂದರೆ ಚೆನ್ನಾಗಿರುತ್ತೆ ರೊಟ್ಟಿ, ಟೇಸ್ಟು ಚೆನ್ನಾಗಿ ಇಳ್ಕೊಂಡಿರುತ್ತೆ. ಸೊ ನಾನಿಲ್ಲಿ ಇದು ಬಟರ್ ಪೇಪರ್ ಏನಲ್ಲ, ಮಕ್ಕಳಿಗೆಲ್ಲ ಬೈಂಡಿಂಗಿಗೆಲ್ಲ ಬರುತ್ತಲ್ಲ ಪೇಪರು, ಅದನ್ನೇ ಸೊ ರೊಟ್ಟಿ ತಟ್ಟೋದಕ್ಕೆ ಆ ಶೇಪಿಗೆ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಮತ್ತೆ ಅದೊಂದು ಸ್ವಲ್ಪ ಉಂಡೆಗಳು ಮಾಡಿಕೊಂಡು ಚೆನ್ನಾಗಿ ಮಿತ್ಕೊಂಡು ಸೊ ರೊಟ್ಟಿ ಮಾಡಿದರೆ ಚೆನ್ನಾಗಿ ಬರುತ್ತೆ. ನಾನು ಯಾವಾಗಲೂ ರೊಟ್ಟಿ ಮಾಡ್ಬೇಕಾದ್ರೆ ಈ ಥರ ಒಂದು ಕೈ ಈ ಥರ ಇಟ್ಕೊಂಡಿದ್ದೀನಿ. ಯಾಕೆಂದರೆ ಆ ಶೇಪ್ ಇರುತ್ತಲ್ಲ, ನಂಗೆ ಆ ರೌಂಡ್ ಶೇಪ್ ಕರೆಕ್ಟಾಗಿ ಬರಬೇಕು. ಹಾಗಾಗಿ ಒಂದು ಕಡೆ ಶೇಪ್ ಮಾಡ್ಕೊತಾ ಇರ್ತೀನಿ, ಒಂದು ಕಡೆ ರೊಟ್ಟಿನ ತಟ್ತಾ ಇರ್ತೀನಿ. ನನಗೆ ಪರ್ಸ್ನಲಿ ರೊಟ್ಟಿ ತುಂಬ ಇಷ್ಟ ಆಗುತ್ತೆ. ಸೊ ನಮ್ಮೂರ ಕಡೆ ಎಲ್ಲ ಹಾಸನ ಸೈಡು ರೊಟ್ಟಿ ಜಾಸ್ತಿ ಫೇಮಸ್ಸು, ತುಂಬಾ ರೊಟ್ಟಿಗಳು ಮಾಡ್ತಾರೆ. ಅದರಲ್ಲೂ ಪ್ಲೈನ್ ರೊಟ್ಟಿ ಜಾಸ್ತಿ ಮಾಡ್ತಾರೆ. ಸೊ ಡೈಲಿ ರೊಟ್ಟಿ ಕೊಟ್ಟರು ತಿಂತೀವಿ, ಅಷ್ಟು ಇಷ್ಟ ನಮಗೆ. ಬಟ್ ಇಲ್ಲಿ ನಮ್ಮ ಮನೆಗೆ ಅಷ್ಟೊಂದು ರೊಟ್ಟಿ ಎಲ್ಲ ಇಷ್ಟ ಆಗಲ್ಲ. ಅವ್ರಿಗೆ ಏನು ಮಾಡಬೇಕು ಅಂದರೆ ಅಪರೂಪಕ್ಕೆ ಅವ್ರು ಇಷ್ಟಪಟ್ಟು ರೊಟ್ಟಿನ ತಿಂತಾರೆ. ಹಾಗಾಗಿ ನಾನು ಅಪರೂಪಕ್ಕೆ ಮಾಡೋದಾದರೆ ಸ್ವಲ್ಪ ಸ್ಪೆಷಲ್ ಆಗಿರಲಿ, ಪ್ಲೈನ್ ರೊಟ್ಟಿ ಏನು ಅಂದ್ಬಿಟ್ಟು ನಾನು ಈ ಥರ ಮಸಾಲ ರೊಟ್ಟಿಗಳನ್ನೇ ಜಾಸ್ತಿ ಮಾಡ್ತಾಯಿದ್ದೀನಿ. ಆವಾಗ ಅವರು ಸೊ ಇಷ್ಟಪಟ್ಟು ಒಂದು ತಿನ್ನೋ ಜಾಗದಲ್ಲಿ 1-2-3 ತಿಂತಾರೆ, ಅಷ್ಟು ಟೇಸ್ಟಿ ಆಗಿರುತ್ತೆ ರೊಟ್ಟಿ. ಸೊ ಅದ್ರ ಮೇಲೆ ನೀವು ಇಲ್ಲಿ ತುಪ್ಪ ಬೇಕಾದರೂ ಹಾಕ್ಕೋಬೋದು, ಬೆಣ್ಣೆ ಬೇಕಾದರೂ ಹಾಕ್ಕೋಬೋದು, ಎಣ್ಣೆ ಬೇಕಾದರೂ ಹಾಕ್ಕೋಬೋದು, ಆಪ್ಷನಲ್ಲಿ ನೀವು ಯಾವ್ದು ಬೇಕಾದರೂ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಜಸ್ಟ್ ಎಣ್ಣೆನ ಹಂಗೇ ಇದು ಮಾಡಿದ್ದೀನಿ. ಇದು ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಸೊ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ರೊಟ್ಟಿ ರೆಡಿ ಆಗುತ್ತೆ. ಸೊ ರೊಟ್ಟಿ ಎಲ್ಲ ಬೇಯೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಈ ದೋಸೆ ಇಡ್ಲಿ ಎಲ್ಲ ದೋಸೆ ಎಲ್ಲ ಬೇಗ ಬೇಗ ಆಗುತ್ತಲ್ಲ, ಆ ಥರ ಎಲ್ಲ ಆಗಲ್ಲ. ಚಪಾತಿನೆಲ್ಲ ಬೇಗ ಬೇಯುತ್ತೆ, ಬಟ್ ರೊಟ್ಟಿ ಅಂದರೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಬೇಯೋದಕ್ಕೆ. ಸೊ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಬಟ್ ಆದರೆ ನಾವು ಎಷ್ಟೇ ಬೇಯಿಸಿದ್ರು ಸಾಫ್ಟಾಗಿರುತ್ತೆ, ಇದು ಗಟ್ಟಿ ಎಲ್ಲ ಆಗಲ್ಲ, ತುಂಬಾ ಸಾಫ್ಟಾಗಿರುತ್ತೆ. ಸೊ ಬಿಸಿ ಬಿಸಿಯಲ್ಲಿ ತಿಂತಾಯಿದ್ರೆ ಸಖತ್ತಾಗಿರುತ್ತೆ ಟೇಸ್ಟು ಕೂಡ. ಸೊ ನಮ್ಮದು ರೊಟ್ಟಿ ಕೂಡ ರೆಡಿ ಆಯಿತು. ನಾನು ರೊಟ್ಟಿ ಆದರೆ ಎಲ್ಲ ಒಂದೇ ಸಲ ಮಾಡಿಟ್ಬಿಡ್ತೀನಿ. ಸೊ ಇದೇನು ಗಟ್ಟಿ ಆ ಥರ ಏನು ಆಗಲ್ಲ. ಸೊ ಬಿಸಿ ನೀರು ಹಾಕಿ ಕಲಸಿದ್ದೀನಲ್ವ, ಚೆನ್ನಾಗಿ ಮಿತ್ಕೊಂಡಿರೋದ್ರಿಂದ ಸಾಫ್ಟಾಗೇ ಇರುತ್ತೆ. ಸೊ ನನಗೂ ಕೂಡ ಮಧ್ಯಾಹ್ನಕ್ಕೆ ಊಟಕ್ಕೂ ಸೇರಿಸಿ ಇವಾಗಲೇ ಮಾಡ್ಕೊತಾ ಇದ್ದೀನಿ. ಮನೇಲಿ ಎಲ್ಲರಿಗೂ ಮಾಡಿಕೊಟ್ಟೆ, ಹಾಗೆ ಲಾಸ್ಟಿಗೆ ನನಗೂ ಕೂಡ ಒಂದು ಮಾಡಿಕೊಂಡೆ. ಸೊ ಕಡಲೆ ಬೀಜದ ಚಟ್ನಿ ಜೊತೆ ರೊಟ್ಟಿ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ತಿಳಿಸಿ. ನಿಮಗೆ ಖಂಡಿತ ಇಷ್ಟ ಆಗುತ್ತೆ, ಇದು ಅಷ್ಟು ಟೇಸ್ಟಿಯಾಗಿರುತ್ತೆ. ಏಕೆಂದರೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಈ ರೊಟ್ಟಿನ ಎಕ್ಸ್ಪೆಷಲಿ ಈ ಸಮ್ಮರ್ ಸೀಸನಲ್ಲಿ ರೊಟ್ಟಿ ಏನಾದ್ರು ತಿನ್ನಬೇಕು ಅಂದರೆ ಬರೀ ರೊಟ್ಟಿ ತಿಂದರೆ ನಿಮಗೆ ಬಾಯಾರಿಕೆ ಜಾಸ್ತಿ ಆಗುತ್ತೆ. ಈ ಥರ ಏನು ಕ್ಯಾರೆಟು ಮತ್ತು ಸೌತೆಕಾಯಿ ಇದನ್ನೆಲ್ಲ ಹಾಕ್ಕೊಳ್ಳೋದ್ರಿಂದ ಸೊ ನಿಮಗೆ ಆ ದಾಹನೂ ಕಮ್ಮಿ ಆಗೋಕ್ಕೆ ಸ್ವಲ್ಪ ಹೆಲ್ಪ್ ಮಾಡುತ್ತೆ. ಇದ್ರ ಜೊತೆಗೆ ಇದಿಲ್ಲ ಅಂದರೆ ನೀವು ಸೋರೆಕಾಯಿ ಬರುತ್ತಲ್ವ, ಸೋರೆಕಾಯಲ್ಲೂ ಕೂಡ ರೊಟ್ಟಿನ ಮಾಡ್ಕೋಬೋದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಪಪ್ಪ, ಅಮ್ಮ ಮಾಡಿರೋ ಸೌತೆಕಾಯಿ ರೊಟ್ಟಿ ಹೆಂಗೈತೆ? ಸೌತೆಕಾಯಿ ರೊಟ್ಟಿ
ಸೂಪರ್ ಆಗಿದೆ ಬಸ್ಸಿ ತಿನ್ನೋಣ ತಿನ್ಬಿಟ್ಟು ಅದು ಹೇಳು ವಿಡಿಯೋಗೆ ಹೇಳೋದು ಚೆನ್ನಾಗೈತೆ ಇಲ್ಲ ಅಂತ ಕಮೆಂಟ್ ಕೊಡು ಸೂಪರ್ ಆಗಿಲ್ಲ ಅಂತ ಬಸ್ಸು ಹೇಳು ಚೆನ್ನಾಗೈತೆ ಬಸ್ಸು ಅಲ್ಲೇ ನೋಡ್ಕೊಂಡು ಹೇಳ್ಬೇಕು ಅಲ್ಲಿ ಇಲ್ಲಿ ನೋಡಿಲ್ ಬಸ್ಸು ಹೆಂಗೈತೆ ಸೂಪರ್ ಆಗೈತಾ ತಿನ್ನು ಫಸ್ಟ್ ಸೂಪರ್ ಆಗೈತಾ ತೋರ್ಸು ಸೂಪರ್ ಹೇಳ ಸೂಪರ್ ಅವರಿಗೆಲ್ಲ ರೊಟ್ಟಿ ಮಾಡ್ಕೊಬಿಟ್ಟು ನನಗೆ ಅಂತ ನಾನೊಂದು ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊತಾ ಇವತ್ತು ಬೆಳಗ್ಗೆನೆ. ಸೊ ನಲ್ಲಿಕಾಯಿ ಇತ್ತು, ನಲ್ಲಿಕಾಯಿ ಎಲ್ಲ ಫುಲ್ಲು ಒಂಥರ ಇದಾಗ್ತಾ ಇತ್ತು. ಸರಿ ಅಂದ್ಬಿಟ್ಟು ಇವತ್ತು ಜ್ಯೂಸ್ ಮಾಡ್ಕೊಬಿಡೋಣ ಅದನ್ನೇ ಅಂದ್ಬಿಟ್ಟು ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊತಾ ಇದ್ದೆ. ನಾನಿಲ್ಲಿ 3 ನಲ್ಲಿಕಾಯಿ ತೊಗೊಂಡಿದ್ದೀನಿ. ಹಾಗೆಯೇ ಅರಿಶಿನ ಕೊಂಬರುತ್ತಲ್ಲ ಅದು ಹಸಿ ಅರಿಶಿನ ತೊಗೊಂಡಿದ್ದೀನಿ. ಅದು ಕೂಡ ಒಂದು ಅರ್ಧ ಇಂಚಷ್ಟು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಪುದೀನನ ಹಾಕ್ಕೊಂಡಿದ್ದೀನಿ. ಹಾಗೆಯೇ 1-2 ಕಾಳು ಮೆಣಸು ಕೂಡ ಹಾಕ್ಕೊಂಡಿದ್ದೆ. ಸೊ ಅದ್ರ ಜೊತೆಗೆ ಕರಿಬೇವು ಇದನ್ನೆಲ್ಲ ಹಾಕೋದ್ರಿಂದ, ಕರಿಬೇವೆಲ್ಲ ಹಾಕೋದ್ರಿಂದ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಹಾಗೆಯೇ ಬಾಡಿನ ಡಿಟಾಕ್ಸ್ ಮಾಡೋಕ್ಕೂ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗಾಗಿ ನಾನಿವತ್ತು ಬೆಳಗ್ಗೆನೇ ಈ ಜ್ಯೂಸನ್ನ ತೊಗೊಂಡೆ. ನನಗಿದು ತುಂಬಾ ಇಷ್ಟ ಆಗುತ್ತೆ ಜ್ಯೂಸು, ನಲ್ಲಿಕಾಯಿ ಜ್ಯೂಸು. ಸೊ ನಲ್ಲಿಕಾಯಿದು ಅಂದರೆ ನಿಮಗೆ ಹುಳಿ ಜಾಸ್ತಿ ಅನಿಸುತ್ತೆ ನಿಮಗೆ ಫಸ್ಟ್ ಟೈಮ್ ಕುಡಿತಿದ್ದೀರ ಅಂದಾಗ ಈ ಸ್ವಲ್ಪ ಉಪ್ಪು ಮತ್ತು ಈ ಪೆಪ್ಪರ್ ಕಾಳು ಹಾಕ್ಕೊಳ್ಳೋದ್ರಿಂದ ನಿಮಗೆ ಆ ಟೇಸ್ಟು ಬ್ಯಾಲೆನ್ಸ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ನಿಮಗೆ ಗೊತ್ತಾಗೋದೇ ಇಲ್ಲ. ಸೊ ಈ ಥರ ಮಾಡ್ಕೊತೀರಲ್ವ, ಇದಕ್ಕೆ ಬೇಕಾದರೆ ನೀವು ಸ್ವಲ್ಪ ವಾಟರ್ ಆ್ಯಡ್ ಮಾಡಿಕೊಂಡು ಒಂದು 2-3 ಸಲ ಕುಡಿಯೋ ಥರ ಮಾಡ್ಕೊಬೋದು. ಅಂದರೆ ನೀವು ಫಸ್ಟ್ ಟೈಮ್ ಯಾರಾದರೂ ಟ್ರೈ ಮಾಡ್ತಾ ಇದ್ದೀರಾ ಅಂದಾಗ ಸೊ ಅಭ್ಯಾಸ ಇರೋರಿಗೆ ಆರಾಮಾಗಿ ಕುಡ್ಕೊಂಬಿಡ್ತಾರೆ. ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಒಂದು ಸ್ವಲ್ಪ ಈ ಮಜ್ಜಿಗೆ ಬರುತ್ತಲ್ಲ ಆ ಥರ ಇರುತ್ತೆ, ಹುಳಿಗೆ ಮಸಾಲ ಮಜ್ಜಿಗೆ ಎಲ್ಲ ಮಾಡ್ಕೊತೀವಲ್ಲ ಸೇಮ್ ಅದೇ ಥರನೇ ಇರುತ್ತೆ. ಸೊ ಈ ಥರ ಇರುತ್ತೆ. ಇದನ್ನು ಇದೇ ಥರ ಕುಡಿಯೋಕ್ಕಾಗಲ್ಲ ಅಂದರೆ ಇದಕ್ಕೆ ವಾಟರ್ ಕೂಡ ಆ್ಯಡ್ ಮಾಡ್ಕೊಂಡು ಕುಡಿಬೋದು. ಸೊ ನಾನು ಒಂದು ಸ್ವಲ್ಪ ತಿಕ್ಕಾಗಿತ್ತಲ್ಲ, ಸೊ ನಾನು ಒಂದು ಸ್ವಲ್ಪ ಎಕ್ಸ್ಟ್ರಾ ವಾಟರ್ ಕೂಡ ಆ್ಯಡ್ ಮಾಡಿಕೊಂಡೆ. ಬೆಳಗ್ಗೆನೇ ನಾನು ಇದನ್ನು ತೊಗೊಂಡೆ. ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ನಾನು ಅಜ್ವೈನ್ ವಾಟರ್ ತೊಗೊಂಡಿದ್ನಲ್ಲ, ಅದಾದಮೇಲೆ ಸೊ ಇದನ್ನು ತೊಗೊಂಡೆ. ಅವ್ರಿಗೆಲ್ಲ ಬ್ರೇಕ್ಫಾಸ್ಟ್ ಮಾಡಿ ಒಂದು 10 o'clock ಹಾಗೆ 10:30 ಆಗಿತ್ತೇನೋ ಆ ಟೈಮಲ್ಲಿ ನಾನು ಈ ಡ್ರಿಂಕ್ನ ತೊಗೊಂಡೆ. ಏಕೆಂದರೆ ನನಗೆ ಬ್ರೇಕ್ಫಾಸ್ಟ್ ಏನು ಮಾಡಬೇಕು ಅಂತ ಅನ್ನಿಸ್ತಾ ಇರಲಿಲ್ಲ. ಸೊ ನಿಮಗೆ ಗೊತ್ತು ನಂಗೆ ತುಂಬ ಹೊಟ್ಟೆ ಹಶ್ವಾಗಿಲ್ಲ, ಇಲ್ಲ ಫೀಲಿಂಗ್ ಆಗಿ ಆ ಥರ ಇದ್ದಾಗೆಲ್ಲ ನಾನು ಮೇಲೆ ಏನೂ ಹಾಕೋಕ್ಕೋಗಲ್ಲ. ಹಾಗಾಗಿ ಇದನ್ನು ತೊಗೊಂಡೆ. ಏಕೆಂದರೆ ಮಧ್ಯಾಹ್ನ ರೊಟ್ಟಿ ತಿನ್ನಬೇಕಾಗಿತ್ತು. ಸೊ ಸ್ವಲ್ಪ ಎಕ್ಸ್ಟ್ರಾನೇ ತಿಂತೀನಲ್ಲ ಅಂದ್ಬಿಟ್ಟು ಸೊ ಇದನ್ನೇ ತೊಗೊಂಡೆ. ಕುಡಿ ಚೆನ್ನಾಗಿದೆ. ಇದನ್ನ ಕುಡಿದ್ರೆ ನೀನು ಚೆನ್ನಾಗಾಗ್ತೀಯ, ವೈಟ್ಗೆ ಆಗ್ತೀಯ, ನಿನ್ ಕೂದಲು ಉದ್ದ ಬೆಳೆಯುತ್ತೆ. ನೀನು ಯಾವಾಗಲೂ ಉದ್ದ ಕೂದಬೇಕು ಅಂತೀಯಲ್ಲ, ಅದಕ್ಕೆ ಚೆನ್ನಾಗಿರುತ್ತೆ. ಕುಡಿ ಏನಿದು ಜ್ಯೂಸು, ಕುಡಿ. ಏನ್ ಜ್ಯೂಸ್? ಕುಡಿದ್ ನೋಡು, ನೀನೇ ಹೇಳು ಕುಡ್ಬಿಟ್ಟು. ಕೊತ್ತಂಬರಿ ಸೊಪ್ಪಲ್ಲ, ಪುದೀನ. ಕುಡಿ. ಚೆನ್ನಾಯ್ತಾ? ಹ್ಞೂ, ನಾವು ಡೈಲಿ ಕುಡಿದ್ರೆ ನಿಂದು ಉದ್ದ ಹೇರ್ ಬೆಳೆಯುತ್ತೆ. ನಾನು ಕುಡ್ದಾಗೆಲ್ಲ ನಾನು ಮಾಡೋ ರೊಟ್ಟಿ ಅಂದರೆ ಅನಿಯವ್ರ ಅಕ್ಕಗೂ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಅವ್ರಿಗೂ ಬಿಸಿ ರೊಟ್ಟಿ ಐತಲ್ಲ, ಸೊ ತಿಂದು ಬನ್ನಿ ಅಂತ ಕರೆದಿದ್ದೆ. ಅವರು ಕೂಡ ಬಂದು ರೊಟ್ಟಿನ ತಿಂದರು. ನಾನು ಮಾಡೋ ರೊಟ್ಟಿ ಅವರಿಗೆ ತುಂಬಾ ಇಷ್ಟ. ನಾನು ಪ್ರತಿ ಸಲ ರೊಟ್ಟಿ ಆ ಥರ ಏನಾದ್ರು ಮಾಡಿದಾಗ ಸೊ ಅವ್ರಿಗೂ ಕೂಡ ಕರೆದ್ಬಿಟ್ಟು ಕೊಡ್ತೀನಿ. ಅದಾದಮೇಲೆ ನಾನು ಏನೇ ಜ್ಯೂಸ್ ಮಾಡ್ಕೊಳ್ಳಿ ನಮ್ಮ ವೃದ್ಧಿಗೆ ಇಷ್ಟ ಆಗುತ್ತೆ. ಇವಳು ಸ್ವಲ್ಪ ಅಂದರೆ ಈ ಥರ ಕಹಿ ಥರದ್ದು ಏನೂ ಅನ್ನಿಸಲ್ಲ ಅವಳಿಗೆ, ಆರಾಮಾಗಿ ಕುಡಿತಾಳೆ. ಸೊ ಎಲ್ಲ ಟೇಸ್ಟ್ ಮಾಡ್ತಾಳೆ, ನಂಗೆ ಇದು ಬೇಡ ಆ ಥರ ಏನು ಹೇಳಲ್ಲ. ನಮ್ಮ ಕ್ಯೂಟಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿದ್ದರೆ ಅದನ್ನು ಕುಡಿತಾಳೆ, ಬಟ್ ವೃದ್ಧಿ ಹಾಗಲ್ಲ. ಸೊ ಅದು ಚೆನ್ನಾಗಿದೆ, ಅದು ಹೆಲ್ತಿಗೂ ಏನಾದರೂ ಒಳ್ಳೆಯದು ಅಂತ ಹೇಳಿಬಿಟ್ರೆ ಅವಳು ಅಭ್ಯಾಸ ಮಾಡ್ಕೊಬಿಡ್ತಾಳೆ ಕುಡಿಯೋದನ್ನು. ಸೊ ಇನ್ನು ಮಧ್ಯಾಹ್ನಕ್ಕೆ ನಾನು ಸೊ ಹಾಫ್ ರೊಟ್ಟಿ ಹಾಗೆ ಪಲ್ಯ, ನೆನೆದ ಪಲ್ಯ ಸ್ವಲ್ಪ ಇಟ್ಕೊಂಡಿದ್ದೆ, ಆ ಪಲ್ಯ ಇತ್ತು, ಹಾಗೆ ಚಟ್ನಿ. ಸೊ ಇವಾಗ ಮಧ್ಯಾಹ್ನ ಊಟಕ್ಕೆ ರೊಟ್ಟಿ ಹಾಗೇನೆ ನೆನ್ನೆ ಮಾಡಿದ ಪಲ್ಯ ಸ್ವಲ್ಪ ಇತ್ತು, ಅದು ಕಾಯಿ ಚಟ್ನಿ ಜೊತೆ ತೊಗೊತಾ ಇದ್ದೀನಿ. ಸೊ ಪಲ್ಯನ ಸ್ವಲ್ಪ ಜಾಸ್ತಿ ತೊಗೊಂಡು ಚಟ್ನಿನ ಅರ್ಧನೇ ತೊಗೊಂಡಿದ್ದೀನಿ. ಸೊ ನಾನು ಫ್ರೆಶ್ ಅಪ್ ಎಲ್ಲ ಅದೇ ಹೊರಗಡೆ ಹೋಗ್ಬೇಕಾಗಿತ್ತು. ಹಾಗೆ ನನಗೆ ಅಂದ್ಬಿಟ್ಟು ಮಧ್ಯಾಹ್ನ ಅಲ್ವಾ ರೈಸಿಗೆ ಇಟ್ಟಿದ್ದೆ. ಸಾಂಬಾರು ನೆನೆ ಮಾಡಿದ ಮಜ್ಜಿಗೆ ಸಾಂಬಾರು ಇದೆ, ಮೊಸರುಳಿ ಅದಿದೆ, ಮತ್ತು ಚಟ್ನಿ ಇದೆ, ಅದರಲ್ಲಿ ತಿನ್ಕೊತಾರೆ. ಹಾಗಾಗಿ ನನ್ನ ಲಂಚ್ ಇವತ್ತು ಇದು.
ಸೊ ಊಟ ಎಲ್ಲ ಮಾಡಿಕೊಂಡು ಸೊ ನಾವು ಮನೆ ಹತ್ರ ಹೋದ್ವು. ನಮ್ಮ ವೀಕೆಂಡಲ್ಲಿ ನಾವು ಮೋಸ್ಟ್ ಆಫ್ 2 ಡೇಸೂ ನಾವು ಮನೆ ಹತ್ರ ಹೋಗ್ಬಿಟ್ಟು ಬರ್ತೀವಿ. ಏಕೆಂದರೆ ಅವನಿಗೆ ರಜೆ ಸಿಕ್ಕೋದೇ ಸ್ಯಾಟರ್ಡೆ ಸಂಡೇ. ಹಾಗಾಗಿ 2 ದಿನವೂ ಅವರು ಏನು ವರ್ಕ್ ಆಗ್ತಾಯಿದೆ ಅಂತ ಅಪ್ಡೇಟ್ ಎಲ್ಲ ಇದು ಮಾಡ್ಕೋಬೇಕಲ್ಲ ಅಂತ ಅವರು ಸ್ವಲ್ಪ ಜಾಸ್ತಿ ಸ್ಯಾಟರ್ಡೆ ಸಂಡೇ ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾರೆ. ಅವ್ರ ಜೊತೆ ನಾನು ಕೂಡ ಹೋಗ್ತೀನಿ. ನೀರು ಹಾಕ್ಬಿಟ್ಟು ಒಂದ್ಸಲ ತೊಳೆದ್ರಾಗುತ್ತೆ. ನಮ್ಮ ಮನೆ ಹತ್ರ ಬಂದಾಗೆಲ್ಲ ಫುಲ್ ಕ್ಲೀನ್ ಮಾಡೋದು ಅವ್ರು ಮತ್ತೆ ಗಲೀಜು ಮಾಡೋದು ಏನನ್ನೇ. ಅದಕ್ಕೇನೆ ಮತ್ತೆ ಸುಮ್ಮನೆ ಇರೋ, ನೀನು ಎಷ್ಟು ಮಾಡೋದ್ರೂ ಅವ್ರು ಗಲೀಜು ಮಾಡ್ತಾರೆ. ಸುಮ್ಮನೆ ಧೂಳು ಇಟ್ಕೊಂಡು ಪ್ರತಿ ವಾರ ಬಂದಾಗೆಲ್ಲ ಕ್ಲೀನ್ ಮಾಡ್ತೀಯ. ಏನು ಹೊಸಿ ಧೂಳು ಬರುತ್ತಾ? ನಾನು ಈ ಧೂಳು ಏನಾದ್ರು ಕುಡ್ಬಿಟ್ಟು ಆಮೇಲೆ ರಾತ್ರಿ ಎಲ್ಲ ಕೂತ್ಕೊಳ್ಳಬೇಕಾಗುತ್ತೆ. ಸೊ ನಾವಿವಾಗ ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆ ಹತ್ರ ಬಂದಿದ್ವು. ಸ್ವಲ್ಪ ಕೆಲಸ ನಡೀತಾ ಇತ್ತು. ಸೊ ನಮ್ಮ ವೀಕೆಂಡ್ ಆಲ್ಮೋಸ್ಟ್ ಶನಿವಾರ ಭಾನುವಾರ ಕಂಪಲ್ಸರಿ ಮನೆ ಹತ್ರ ಬರ್ತಾ ಇರ್ತೀವಿ. ಸೊ ಹಾಗೆ ಇವತ್ತು ಡೋರೆಲ್ಲ ಕಂಪ್ಲೀಟಾಗಿ ಕೆಳಗಡೆ ಸ್ವಲ್ಪ ಪಾರ್ಕಿಂಗಲ್ಲಿ ಟೈಲ್ಸ್ ಪೆಂಡಿಂಗ್ ಇತ್ತು, ಅದನ್ನು ಹಾಕ್ತಾ ಇದ್ದಾರೆ. ಹಾಗಾಗಿ ಕಟ್ ಮಾಡ್ಕೊತಾ ಇದ್ದಾರೆ ಸೈಡಿಗೆ ಮಾತ್ರ ಹಾಕೋದಕ್ಕೆ. ಹಾಗೆ ಡೋರೆಲ್ಲ ಕಂಪ್ಲೀಟಾಗಿ ಫಿಕ್ಸ್ ಆಗಿದ್ದಾವೆ, ಎಲ್ಲ ಡೋರ್ನು ಫಿಕ್ಸ್ ಮಾಡಿದ್ದಾರೆ. ಹಾಗೆ ಟೈಲ್ಸ್ ವರ್ಕು ಕಂಪ್ಲೀಟಾಗಿ ಮುಗಿದಿದೆ. ನಾನು ಸ್ವಲ್ಪ ಒಂದೇ ಆಗೋದು. ಜಸ್ಟ್ ಇನ್ನೊಂದೇ ಆಗ್ಬೋದೇನೋ ಅಷ್ಟೇ. ಸೊ ಇದು ಮೇನ್ ಡೋರ್ ನಮ್ಮದು. ಸೊ ಇದು ನಮ್ಮ ಮೇನ್ ಡೋರು. ಇಲ್ಲಿ ಬಂದ್ಬಿಟ್ಟು ಸ್ವಲ್ಪ ಸೂರ್ಯದ್ದು ಡಿಸೈನ್ ಇದೆ, ಹಾಗಾಗಿ ಈ ಡೋರ್ನ ಸೆಲೆಕ್ಟ್ ಮಾಡಿಕೊಂಡು ಸೊ ಇಲ್ಲಿ ಈ ಥರ ಡಿಸೈನ್ ಬರುತ್ತೆ. ಹಾಗೆ ಇದು ಹ್ಯಾಂಡಲ್ ಸ್ವಿಚಸ್ ಬಂದ್ಬಿಟ್ಟು ಈ ಮನೆಗೆ ಈ ಥರ ತೊಗೊಂಡ್ವಿ. ಚೆನ್ನಾಗಿರುತ್ತೆ, ಫುಲ್ ಗೋಲ್ಡನ್ ಇದರಿಂದ. ಬಟ್ ಇದನ್ನ ಪಾಲಿಷ್ ಮಾಡಿದ್ಮೇಲೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಬನ್ನಿ ಒಳಗಡೆ ಎಲ್ಲ ಡೋರ್ಗಳನ್ನ ತೋರಿಸ್ತೀನಿ ಯಾವ ಥರ ಸೆಲೆಕ್ಟ್ ಮಾಡಿದ್ವಿ ನಮ್ಮ ಮನೆಗೆ ಅಂತ. ಒಂಥರ ನಮ್ಮ ಮನೆದೊಂಥರ ಮಿನಿ ಹೋಮ್ ಟೂರು. ನಮ್ಮ ಮನೆದೊಂಥರ ಮಿನಿ ಹೋಮ್ ಟೂರ್ ಮಾಡ್ತಾಯಿದ್ವಿ. ಇನ್ನೂ ಏನೂ ಆಗಿಲ್ಲ. ಈ ಡೋರ್ಗಳನ್ನ ಹೇಗೆ ಸೆಲೆಕ್ಟ್ ಮಾಡಿದ್ದೀವಿ ಅದು ಯಾರಾದರೂ ಹೊಸದಾಗಿ ಮನೆ ಕಟ್ತಾ ಇದ್ದರೆ ಯೂಸ್ ಆಗಲಿ ಅಂತ. ಸೊ ಇದನ್ನು ನಮ್ಮ ಮನೆ ಎಲ್ಲ ಇದು ಮಾಡಿಬಿಟ್ಟಿದ್ರು, ಪ್ಯಾಕ್ ಮಾಡಿದ್ದಾರೆ, ಧೂಳೆಲ್ಲ ಆಗ್ತದೆ ಅಂತ. ಸೊ ಇದು ನಮ್ಮ ಕಿಡ್ಸ್ ರೂಮ್ದಿದು ಈ ಥರ ಬರುತ್ತೆ. ಸೊ ಈ ಡೋರು ಇಲ್ಲಿ ಬಂದುಬಿಟ್ಟು ಇಲ್ಲಿದೆಯಲ್ಲ, ಇಲ್ಲಿ ಬಂದುಬಿಟ್ಟು ಗೋಲ್ಡನ್ ಬಿಡಿಂಗ್ ಬರುತ್ತೆ. ಈ ಥರ ಗೋಲ್ಡ್ದು ಡಿಸೈನ್ ಬರುತ್ತೆ. ಅದೆಲ್ಲ ಗಲೀಜಾಗುತ್ತೆ ಅಂದ್ಬಿಟ್ಟು ನಾವೇನು ಮಾಡಿದ್ದೀವಿ, ಸ್ಟಿಕ್ಕರ್ ಹಾಕ್ಸಿದ್ದೀವಿ ಹಂಗೇನೆ. ಸೊ ಇದಕ್ಕೆ ಹ್ಯಾಂಡಲ್ಸ್ ಎಲ್ಲ ನಾವು ಈ ಥರ ಸೆಲೆಕ್ಟ್ ಮಾಡಿದ್ದೀವಿ. ಓಪನ್ ಮಾಡೋದಕ್ಕೆ ಹಿಡ್ಕೊಳ್ಳೋದಕ್ಕೆಲ್ಲ ಕಂಫರ್ಟಬಲ್ ನೋಡಿ ನಾವು. ಸೊ ಹಿಡ್ಕೊಳ್ಳೋದಕ್ಕೆಲ್ಲ ಕಂಫರ್ಟಬಲ್ ಇರಬೇಕು ಅನ್ನೋದಕ್ಕೆ. ಸೊ ಎಲ್ಲ ವುಡ್ ಕಲರ್ ಇರಬೇಕು ಅಂದ್ಬಿಟ್ಟು ಬಾತ್ರೂಮ್ಗೂ ಕೂಡ ಇದೇ ಥರ ಡೋರು. ಇದು WPC ಡೋರ್ ಅಲ್ಲ. ಸೊ ಇದಕ್ಕೆ WPC ಡೋರು. ಮತ್ತು ಇದಕ್ಕೆ ಬಂದ್ಬಿಟ್ಟು ಲಾಕ್ ಬಂದ್ಬಿಟ್ಟು ಸಿಲಿಂಡರ್ ಲಾಕ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ನಾವು. ಸೊ ಸೇಮ್ ಈ ಸಾರಿ ಇದು ಮಾಸ್ಟರ್ ಬೆಡ್ರೂಮ್ ಬಾತ್ರೂಮ್ ಅಷ್ಟೇ. ಸೊ ಇದು ಕೂಡ ಸೇಮ್ ಅದೇ ಥರನೇ ಸೆಲೆಕ್ಟ್ ಮಾಡಿದ್ವಿ. ವುಡ್ ಕಲರ್ ಇರಬೇಕೆಲ್ಲ ಒಂದೇ ಥರ ಕಲರ್ಸ್ ಇದೆ ಅಂತ. ಯುಟಿಲಿಟಿ ಮಾತ್ರ ನಾವು ವೈಟ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಕಲರು ಡೋರ್ಸು. ಇದಕ್ಕೂ ಅಷ್ಟೇ ಬ್ಯಾಕ್ ಇರೋದು ಲಾಕ್ ಎಲ್ಲ ಸೇಮ್ ಅದೇ ಥರನೇ, ಸ್ವಲ್ಪ ಗ್ರಿಪ್ ಇರೋ ಥರದ್ದು ಚೆನ್ನಾಗಿ ಇಟ್ಕೊಳ್ಳೋ ಥರದ್ದು ನೋಡಿ ಒಂದಷ್ಟು ಹುಡುಕಿ ಸೆಲೆಕ್ಟ್ ಮಾಡೋಂಥವೆಲ್ಲ. ಆಮೇಲೆ ನಿಮಗೆ ಲಾಸ್ಟ್ ವಿಡಿಯೋನ ತೋರಿಸಿದ್ದೆ ನಾನು. ಸೊ ದೇವ್ರ ಮನೆ ಡೋರ್ ನಾವು ಯಾವ ಥರ ಸೆಲೆಕ್ಟ್ ಮಾಡಿದ್ದೀವಿ ಅಂತ. ಸೊ ಇದೆಲ್ಲ ಪಾಲಿಶ್ ಆದಮೇಲೆ ಚೆನ್ನಾಗಿರುತ್ತೆ. ಇಲ್ಲಿ ಗ್ಲಾಸ್ ಬರುತ್ತೆ. ಸೊ ಇಲ್ಲಿ ಗ್ಲಾಸ್ ಫಿಟ್ಟಿಂಗ್ ಇರುತ್ತೆ. ಇದು ನಮ್ಮ ದೇವ್ರ ಮನೆ ಡೋರ್ಸು. ಸೊ ಇದು ಯುಟಿಲಿಟಿ ಡೋರ್. ಸೊ ಇದು ವೈಟ್ ಕಲರ್ ಯುಟಿಲಿಟಿ ಡೋರ್ಸು. ಇದು ಕೂಡ WPC ಡೋರು. ಯಾಕೆಂದರೆ ಇಲ್ಲಿ ಬಿಸಿಲು ಜಾಸ್ತಿ ಬೀಳುತ್ತಲ್ಲ, ಹಾಗಾಗಿ ಈ ಡೋರ್ಸ್ ಆದರೆ ಹಾಳಾಗಲ್ಲ. ಸೊ ವುಡ್ ಡೋರ್ಸ್ ಆದರೆ ಹಾಳಾಗ್ಬಿಡುತ್ತೆ ಅಂದ್ಬಿಟ್ಟು ನಾವು ಇದು ನೀರು ಬಿದ್ದರೂ ಏನೂ ಆಗಲ್ಲ. ಸೊ ಬಿಸಿಲು ಜಾಸ್ತಿ ಬಿದ್ದರೂ ಏನೂ ಆಗಲ್ಲ ಅಂದ್ಬಿಟ್ಟು ಸೊ ಇದಕ್ಕೆಲ್ಲ ಬಂದ್ಬಿಟ್ಟು ಇನ್ನು ಕಂಪ್ಲೀಟ್ ಡೋರ್ಸ್ಗೆಲ್ಲ ಬಂದ್ಬಿಟ್ಟು ಆ್ಯಂಟಿಕ್ ಫಿನಿಶ್ನಲ್ಲೇ ತೊಗೊಂಡಿದ್ದೀವಿ. ಈ WPC ವೈಟ್ ಕಲರ್ ಡೋರಿಗೆ ಬಂದ್ಬಿಟ್ಟು ಈ ಮಾಮೂಲಿ ಸಿಲ್ವರ್ ಫಿನಿಶ್ ಇರುತ್ತಲ್ಲ ಈ ಥರ ತೊಗೊಂಡಿದ್ದೀವಿ. ಸೊ ಇಲ್ಲಿ ಜಸ್ಟ್ ಹ್ಯಾಂಡಲ್ ಕೂಡ ಅದೇ ಥರದ್ದೇ ತೊಗೊಂಡಿದ್ದೀವಿ. ಇಷ್ಟು ನಮ್ಮ ಫಸ್ಟ್ ಫ್ಲೋರಲ್ಲಿ ಸೆಲೆಕ್ಟ್ ಮಾಡಿರೋಂಥ ಡೋರ್ಸು.
ಹಾಗೆ ಗ್ರೌಂಡ್ ಫ್ಲೋರಲ್ಲೂ ಇದೆ, ಬನ್ನಿ ತೋರಿಸ್ತೀನಿ ಗ್ರೌಂಡ್ ಫ್ಲೋರಲ್ಲಿ ಯಾವ ಥರ ಸೆಲೆಕ್ಟ್ ಮಾಡಿದೆ ಅಂತ. ಗ್ರೌಂಡ್ ಫ್ಲೋರಲ್ಲಿ ರೂಮ್ ಡಿಸೈನ್ ಎಲ್ಲ ಚೇಂಜ್ ಡಿಫ್ರೆಂಟ್ ಆಗಿರೋ ಸೆಲೆಕ್ಟ್ ಮಾಡಿದ್ವಿ. ಇದಕ್ಕೆಲ್ಲ ಚೇಂಜ್. ಅಲ್ಲಿ ಕೆಳಗಡೆ ಕೂಡ ಅಷ್ಟೇ ಮೇನ್ ಡೋರು ಅದೆಲ್ಲ ಬೇರೆ ಬೇರೆ ಡಿಸೈನ್ನ ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಡ್ವಿ. ಎಲ್ಲ ಒಂದೇ ಥರ ಇರೋದು ಬೇಡ. ಸೊ ಒಂದೊಂದು ಒಂದೊಂದು ಥರ ಮಾಡೋಣ ಅಂದ್ಬಿಟ್ಟು ಕೆಳಗಡೆ ಬೇರೆ ಥರ. ಸೊ ಇಲ್ಲಿ ತುಂಬ ಸೆಲೆಕ್ಟೆಡ್ ಮಾಡಿ ತೊಗೊಂಡಿದ್ದೀವಿ. ಅಲ್ಲೂ ಅಷ್ಟೇ ಸೆಲೆಕ್ಟೆಡ್ ಮಾಡಿ ತೊಗೊಂಡಿದ್ದೀವಿ. ಬನ್ನಿ ತೋರಿಸ್ತೀನಿ ಅಲ್ಲಿ ಯಾವ ಥರ ಇದೆ ಅಂತ. ಸೊ ಇದು ಗ್ರೌಂಡ್ ಫ್ಲೋರ್ ಡೋರ್ಸು. ಸೊ ಇದಕ್ಕೆ ಡಿಫ್ರೆಂಟಾಗಿ ಸೆಲೆಕ್ಟ್ ಮಾಡಿದ್ವಿ. ಅದು ಹ್ಯಾಂಡಲ್ ಕೂಡ ಅಷ್ಟೇ, ಇದು ಡಿಫ್ರೆಂಟಾಗಿದೆ ಹ್ಯಾಂಡಲು. ಆ್ಯಕ್ಚುಲಿ ಈ ಹ್ಯಾಂಡಲ್ ನಂಗೆ ತುಂಬ ಇಷ್ಟ ಆಗಿತ್ತು. ಹನಿ ಬಂದ್ಬಿಟ್ಟು ಇದಕ್ಕೆ ಇದು ಬೇಡ, ಸೊ ಅದೇ ಇರಲಿ ಗೋಲ್ಡನ್ ಕಲರ್ ಮೇಲ್ಗಡೆ ಸೂಟ್ ಆಗುತ್ತೆ ಅಂತ ಹೇಳಿದ್ರು. ಹಾಗಾಗಿ ಇದನ್ನು ಗ್ರೌಂಡ್ ಫ್ಲೋರಿಗೆ ಹಾಕಿದ್ದಾರೆ. ಇದು ಇಟ್ಕೊಳ್ಳೋಕ್ಕೆಲ್ಲ ಸ್ವಲ್ಪ ಬಲ್ಕಿ ಆಗಿದೆ ಅದಕ್ಕಿಂತ. ಹಾಗಾಗಿ ನನಗೆ ಇದು ಇಷ್ಟ ಆಗಿತ್ತು. ಅವರು ಆ ಡೋರಿಗೆ ಅದು ಕಂಪ್ಲೀಟ್ ಗೋಲ್ಡ್ ಇದೆ. ಇದು ಒಂಥರ ಬ್ಲ್ಯಾಕಿಶ್ ಗೋಲ್ಡ್ ಥರ ಇದು, ಅಂದರೆ ಅದಕ್ಕಿಂತ ಹಿಡ್ಕೊಳ್ಳೋಕೆ ಸ್ವಲ್ಪ ದಪ್ಪ ಇದೆ. ಸೊ ಹಾಗಾಗಿ ಇದನ್ನು ಇಲ್ಲಿಗೆ ಅದಕ್ಕೆ ಸೂಟ್ ಆಗುತ್ತೆ ಅಂದ್ಬಿಟ್ಟು ಗೋಲ್ಡನ್ ಕಲರ್ ಅಲ್ಲಿಗೆ ಹಾಕಿ ಇದನ್ನು ಇಲ್ಲಿಗೆ ಹಾಕಿದ್ದಾರೆ. ಇದೆಲ್ಲ ಫುಲ್ಲು ಸಿಮೆಂಟ್ ಎಲ್ಲ ಇಟ್ಕೊಳ್ಳೋದಕ್ಕೆ ಸೊ ಇದು ಮಾಡಿದ್ದಾರೆ. ಇದು ಡೂಮ್ ರೋಡ್. ಅಲ್ಲಿ ರೂಮ್ದು ಇದೆಲ್ಲ ಬೇರೆ ಥರ, ಇದು ಬೇರೆ ಥರ ಇದೆ. ಸೊ ಇದಕ್ಕೆ ನಾವು ಸಿಲಿಂಡರ್ ಕ್ಲಾಕ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಸೊ ಇದು ಸೇಮ್, ಇದಕ್ಕೆ ಪಾಲಿಶ್ ಏನು ಬರಲ್ಲ, ಇದು ಹೀಗೆ ರೆಡಿ ಇರುತ್ತೆ. ಇದು ಆ್ಯಕ್ಚುಲಿ ನಾವು ಸೆಲೆಕ್ಟ್ ಮಾಡಿದ್ರೆ ಬೇರೆ ಕಲರ್ ಇತ್ತು, ಆದರೆ ನಾವು ಇದೇ ಕಲರ್ ಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಕಲರ್ ಲೈಟ್ ಆಗಿತ್ತು. ಸೊ ಡಾರ್ಕ್ ಕಲರಲ್ಲೇ ಮಾಡ್ಕೊಂಡು ಹೇಳ್ಬಿಟ್ಟು ಇದನ್ನು ಡಾರ್ಕ್ ಕಲರ್ ಮಾಡಿಸ್ಕೊಂಡಿದ್ದಾವೆ. ಸೊ ಇದು ಗ್ರೌಂಡ್ ಫ್ಲೋರ್ ವಾಶ್ರೂಮ್ಗೆ ಡಬಲ್ ಪೀಸ್ ಇದೆ, ವೈಟ್ ಕಲರ್. ನಮ್ಮದು ಯುಟಿಲಿಟಿಲಿ ಏನಿದೆ ಡೋರು ಅದೇ ಡೋರ್ನ ಇಲ್ಲಿಗೆ ಸೆಲೆಕ್ಟ್ ಮಾಡ್ಬಿಟ್ಟು ಹಾಕಿರೋದು. ಸೊ ಇದು ಬಾಡಿಗೆಗೆ ಮನೆಗೆ, ಹಾಗಾಗಿ ಇಲ್ಲಿಗೆಲ್ಲ ಈ ಥರದಲ್ಲೇ ಸೆಲೆಕ್ಟ್ ಮಾಡ್ಬಿಟ್ಟು ಹಾಕಿದ್ದೀವಿ. ಸೊ ಎಲ್ಲ ಡೋರ್ಸು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿ ಫಿನಿಶ್ ಆಗಿದೆ. ಯುಟಿಲಿಟಿ ಡೋರು ಇನ್ನೊಂದು ಆ ಕಡೆ ಇದೆ ಅಡುಗೆ ಮನೆಗೆ. ಸೊ ಹಾಗೇನೆ ಇದು ಗ್ರೌಂಡ್ ಫ್ಲೋರ್ ಯುಟಿಲಿಟಿ ಡೋರ್ದು. ಸೊ ಅದು ಕೂಡ ಸೇಮ್ ಇದೆ. ಹಾಗೆ ಇದನ್ನೆಲ್ಲ ಫುಲ್ಲು ಎಡ್ಜಸ್ನೆಲ್ಲ ಇದು ಮಾಡ್ಕೊಂಡು ಹೋಗಿದ್ದಾರೆ. ಫುಲ್ ಶಾರ್ಪ್ ಆಗಿತ್ತು, ಅದನ್ನೆಲ್ಲ ಇವಾಗ ಶೇಪ್ ಕೊಟ್ಟಿದ್ದಾರೆ ನೋಡಿ, ಎಲ್ ಶೇಪಲ್ಲಿ ಕೊಟ್ಟಿದ್ದಾರೆ. ಇದೆಲ್ಲ ರೆಡಿ ಮಾಡಿದ್ದಾರೆ. ಹಾಗೆ ಇಲ್ಲಿ ಟೈಲ್ಸ್ ಹಾಕಬೇಕು ಅಂತ ಹೇಳಿದ್ವಿ, ಅದೆಲ್ಲ ಹಾಕಿಲ್ಲ. ಇದಾಗಿತ್ತು ನಮ್ಮನೆ ಹೊಸ ಡೋರ್ನ ಯಾವ ಥರ ಸೆಲೆಕ್ಟ್ ಮಾಡಿದ್ದೇವೆ ಅನ್ನೋದು. ಸೊ ಅಲ್ಲೇ ಸ್ವಲ್ಪ ಹೊತ್ತಿದ್ದು, ಅದಾದಮೇಲೆ ಸಂಜೆ ಹಂಗೆ ನಾವು ಮನೆ ಕಡೆ ಹೊರಟ್ವು. ಸೊ ನಾವು ಯಾವಾಗ್ಲೂ ಮನೆಗೆ ಬರಬೇಕಾದ್ರೆ ಇಲ್ಲೊಂದು ಕಬ್ಬಿನ ಜ್ಯೂಸ್ ಕುಡಿದ್ಬಿಟ್ಟೇ ಬರ್ತೀವಿ. ಸೊ ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ಹಾಗೆ ಶುಗರ್ ಎಲ್ಲ ಆ್ಯಡ್ ಮಾಡಿರಲ್ಲ. ಸೊ ಅಲ್ಲಿ ಕಮ್ಮಿ ಕೂಡ 10 ರೂಪೀಸ್ ಅಷ್ಟೇ. ಹಾಗಾಗಿ 2 ಕುಡಿದ್ಬಿಟ್ಟು ಬಂದ್ವು. ಅಲ್ಲಿಂದ ಬಂದು ನಾನು ರೆಡಿಯಾಗಿ ಜಿಮ್ಮಿಗೆ ಕೂಡ ಹೋದೆ. ಸೊ ಜಿಮ್ಮಲ್ಲಿ ಇವತ್ತು ಅಂದರೆ ಫುಲ್ಲು ಕ್ರಾಸ್ಫಿಟ್ ವರ್ಕೌಟ್ ಇರುತ್ತೆ ಸಾಟರ್ಡೆ ಅಂದರೆ. ಅದಾದಮೇಲೆ ಮಾಮೂಲಿ ನಮ್ಮದು ಮೇಯ್ನ್ ವರ್ಕೌಟು. ಸೊ ನಂದು ಇವತ್ತು ಚೆಸ್ಟು ಟ್ರೈಸಿಪ್ಸ್ ವರ್ಕೌಟ್ ಇತ್ತು, ಆ ವರ್ಕೌಟ್ನ ಮುಗಿಸ್ಕೊಂಡು ಸೊ ಮೇನ್ ವರ್ಕೌಟ್ ಚೆಸ್ಟ್ ಟ್ರೈಸಿಪ್ಸ್ ವರ್ಕೌಟ್ನು ಮುಗಿಸ್ದೆ. ಸೊ ಅದಾದಮೇಲೆ ಒಂದು ಮ್ಯಾನಿಟರಿ ಸೆಲ್ಫಿ ಕೂಡ ತೊಗೊಂಡೆ. ನಾನು ರೆಗ್ಯುಲರಾಗಿ ಸೆಲ್ಫೀಸ್ನ ತೊಗೊಳ್ತಾ ಇರ್ತೀನಿ. ಇದಕ್ಕೆ ಅಂದರೆ ನೀವು ಏನು ಚೇಂಜಸ್ ಆಗಿರ್ತೀವಿ ಅನ್ನೋದು ಗೊತ್ತಾಗುತ್ತೆ. ಸೊ ಬೇರೆಯವ್ರು ಹೇಳೋದಕ್ಕಿಂತ ಇವಾಗ ನಾನು ಫಸ್ಟೇ ಹೇಗಿದ್ದೆ, ಸೊ ನನ್ನ ಫೋಟೋಸ್ಗಳನ್ನ ನೋಡ್ತಾ ಇದ್ದರೆ ಇವಾಗ ಹೇಗಿದೆ ಅನ್ನೋದು ನೀಟಾಗಿ ನನಗೆ ಗೊತ್ತಾಗುತ್ತೆ. ಹಾಗಾಗಿ ನಾನು ಪ್ರತಿದಿನ ಒಂದೊಂದು, ಅಂದರೆ ನಾನು ವರ್ಕೌಟ್ ಮುಗಿದ್ಮೇಲೆ ಪ್ರತಿದಿನ ಒಂದೊಂದು ನನ್ನ ಸೆಲ್ಫಿನ ತೊಗೊಂಡೇ ಬರ್ತೀನಿ. ಸೊ ಮಿಸ್ ಮಾಡಲ್ಲ ಅದನ್ನು ಮಾತ್ರ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸೊ ನಾನು ಜಿಮ್ಮೆಲ್ಲ ಮುಗಿಸ್ಕೊಬಂದು ಇವಾಗ ನೈಟ್ ಡಿನ್ನರ್ಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಇವತ್ತು ನಾನು ನೈಟಿಗೆ ಆಮ್ಲೆಟ್ ಸಾಂಬಾರ್ ಇತ್ತು, ಹಾಗಾಗಿ ನನಗೆ ಆಮ್ಲೆಟ್ ಮಾಡ್ಕೊಡೋದ್ರ ಜೊತೆಗೆ ನಾನಿಲ್ಲಿ ಪನ್ನೀರು ಹಾಗೆ ವೆಜಿಟೇಬಲ್ಸ್ ಹಾಕ್ಬಿಟ್ಟು, ಸೊ ಅಂದರೆ ವೆಜಿಟೇಬಲ್ಸ್ ಆಫ್ ಬಾಯ್ಲ್ ಮಾಡಿಕೊಂಡು ಅದನ್ನು ಜಸ್ಟ್ ಸಾಲ್ಟೆಡ್ ಮಾಡ್ಕೊತಾ ಇದ್ದೀನಿ. ಸೊ ಡಿನ್ನರ್ಗೆ ಇವಾಗ ರೆಡಿ ಮಾಡಿಕೊಂಡೆ. ನೋಡಿ ಇಲ್ಲಿ ಹೇಗೆ ಕಾಣಿಸ್ತಾ ಇದೆ ಅಂತ. ಸೊ ಇದೆಷ್ಟು ಸ್ವಲ್ಪ ಪೆಪ್ಪರ್ ಮತ್ತು ಚಿಲ್ಲಿ ಫ್ಲೇಕ್ಸ್ ಹಾಕ್ಬಿಟ್ಟು ಸೊ ಸಲಾಡ್ ಥರ ಮಾಡ್ಕೊಂಡಿದ್ದೀನಿ ನೈಟಿಗೆ, ಸಿಂಪಲ್ ಆಗಿರಲಿ ಅಂತ. ಅದ್ರ ಜೊತೆಗೆ ಒಂದೊಂದು ಆಮ್ಲೆಟ್. ಯಾಕಪ್ಪ ಬಾಸಿಗೆ ಬೈದೆ ಅಂದ್ಬಿಟ್ಟು ಏನು ಊಟನೇ ಬೇಡವಂತೆ. ಎಲ್ಲಿ ಕೂತವನೆ ನೋಡಿ, ಮೂಲೆಲ್ಲ ಹೋಗ್ಕೋತವನೆ ಬೈದೆ ಅಂತ. ಮಗು ಮನ್ಸ್ಕೊಬಿಟ್ಟೈತಿ ಇವತ್ತು. ಬಸ್ಸು ಇಲ್ಲಿ ನೋಡಿ, ನಿನ್ ಫೇವ್ರೆಟ್ ಪನ್ನೀರ್ ಮಾಡಿದೀನಿ ನಾನು ಇವತ್ತು. ಪನ್ನೀರ್
ನಾನೆಲ್ಲ ಹೊಡೆದು ನಂಗೆ ಮತ್ತೆ ನೀನು ಇದು ಮಾಡಿದ್ರೆ ಚುಟ್ಕೆ ಹಾಕ್ತೀನಿ, ಇಲ್ಲಾಂದ್ರೆ ಹಾಕಲ್ಲ. ಗುಡ್ ಬಾಯ್ ತರ ಇರ್ಬೇಕಾರೆ ನೀನು. ಬ್ರೋಕ್ಲಿ ನಿನ್ ಫೇವ್ರೇಟ್ ತಾನೇ? ಮತ್ತೇನು ಫೇವ್ರೇಟ್ ನಿಂದು? ನಿನ್ಗೆ ಯಾರು ಇಷ್ಟ ನಮ್ಮ? ನಾನೇ ಇಷ್ಟ ನನಗೆ. ಇಲ್ಲಿ ಅಮ್ಮ ನನಗೆ ಮಮ್ಮಿ ಇಷ್ಟ. ಅಲ್ಲೋಡು ಅಲ್ಲೋಡು ಬೇಕಾದ್ರೆ ಅವಳು ಅಕ್ಕ ನೋಡು ಪಪ್ಪ ಮ್ಯಾಜಿಕ್ ಬರ್ತಾ ಇದೆ ನನ್ನ ಕೈ. ಮ್ಯಾಜಿಕ್ ಏನ್ ಮಾಡುತ್ತೆ ನಿನ್ ಕೈ ಮ್ಯಾಜಿಕ್? ನೋಡು ಅವ್ರ ಇಷ್ಟ ನನಗೆ ಪಪ್ಪ ಇಷ್ಟನಾ? ಯಾರಿಷ್ಟ? ಮ್ಯಾಜಿಕ್ ಮ್ಯಾಜಿಕ್ ಆ ಕಡೆ ಹೋಗುತ್ತೆ ಕೈ. ಇಲ್ಲ ಮ್ಯಾಜಿಕ್ ನೋಡು ಫ್ಯಾನ್ ನೋಡ್ದೆ ಎಲ್ಲೋಡು ಇಲ್ಲಿ ನೋಡು ನೋಡ್ದೆ ಅಕ್ಕ ಅಲ್ಲ ಪಪ್ಪ. ಪಪ್ಪ ನೋಡ್ದೆ. ಯಾರು ಜಾಸ್ತಿ ಇಷ್ಟ ಮಗ್ನೆ ನಿನಗೆ? ಪಪ್ಪ ನಂಗೆ ನಿಂಗೆ ಯಾರಪ್ಪ ಜಾಸ್ತಿ ಇಷ್ಟ? ಪಪ್ಪ ಪಪ್ಪ. ನೋ ಮಮ್ಮಿ. ಬಸ್ಸಿ ಬಸ್ಸಿ ಏನಮ್ಮ ಯಾರು ನಿನಗೆ ಜಾಸ್ತಿ ಇಷ್ಟ ಹೇಳಪ್ಪ? ಪಪ್ಪ. ಅಲ್ಲ ಅಬ್ಬು ಮಮ್ಮಿ ಏನು ಜಾಸ್ತಿ ಇಲ್ಲ? ಅಬ್ಬು ಮಮ್ಮಿ ಏನು? ಅಲಾಬು 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 ಏ, ಇಲ್ಲ, ಇಲ್ಲ. ಅಲಾಬು ಅಲ್ಲ ಬೂಬು ಅಲ್ಲ ಬೂಬು. ಓಕೆ ಬಾಯ್ ಏನು? ಬಸ್ ಓಕೆ ಬಾಯ್ ಅಂತ ಹೇಳು. ಓಕೆ ಓಕೆ ಬಾಯ್ ಏನು? ನಾನು ನಿಮ್ಮ ನಾನ್ ಹತ್ರ ಹೋಗ್ಬಿಟ್ಟು ಹೇಳ್ತೀನಿ, ಆಮೇಲೆ ಅದೇ ನೀನ್ ಸೈಟ್ ಹತ್ರ ಹೋಗ್ತೀನಿ. ಬಾಯ್. ಓಕೆ ಬಾಯ್ ಏನು? ನಮ್ಮ ಮಮ್ಮಿ ಕರ್ಕೋಗುತ್ತೆ. ನೋಡು. ಓಕೆ ಬಾಯ್. ಓಕೆ ಬಾಯ್. ಅಮ್ಮನೂ ಕರ್ಕೊಂಡು ಮಕ್ಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅದಾದಮೇಲೆ ಸೊ ಅವ್ರ ಬಾಸನ್ನ ಮಲಗಿಸಿ ಸೊ ನಾನು ದಿನದ ಲಾಸ್ಟ್ ಡ್ರಿಂಕ್ನ ತಗೊಂಡೆ. ಸೊ ನಾನಿಲ್ಲಿ ಅಜ್ವೈನ್ ವಾಟರ್ನ ತೊಗೊತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ.